Now we shall move towards next theorem. The statement of next theorem is every convergent sequence is bounded. Every convergent sequence is bounded. ನಾನು ಸ್ವಲ್ಪ ಶಾರ್ಟ್ ವರ್ಡ್ಸ್ಗಳನ್ನ ಬಳಸ್ತಿದ್ದೀನಿ. ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಬೌಂಡೆಡ್, ಅಥವಾ ಇನ್ನೊಂದು ರೀತಿ ಹೇಳೋದಾದರೆ ಇಫ್ ಎ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್ ದೆನ್ ಇಟ್ ಈಸ್ ಬೌಂಡೆಡ್, ಇಷ್ಟು ಹೇಳ್ಬೋದು. ಇಫ್ ಎ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್ ದೆನ್ ಇಟ್ ಈಸ್ ಬೌಂಡೆಡ್. ಇದು ಕೂಡ ಥಿಯರಮ್. ಸೊ ಇದನ್ನು ಪ್ರೂವ್ ಮಾಡೋಣ ಈಗ. ಸೊ ಬಿಫೋರ್ ಗೋಯಿಂಗ್ ಟು ದ ಆ್ಯಕ್ಚುಯಲ್ ಪ್ರೂಫ್, ಇದನ್ನು ನಾನು ರಫ್ ಆಗಿ ಇದರ ಹಿಂದಿನ ಲಾಜಿಕ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಿಮಗೆ. ಈ ಪ್ರೂಫಿನ ಹಿಂದಿನ ಲಾಜಿಕ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸ್ ಇದೆ ಅಂತ ಅನ್ಕೊಳ್ರಿ. ಇಮ್ಯಾಜಿನ್ ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್, ಅದೆಲ್ಲ ನಾನು ಜಾಸ್ತಿ ತಗೊಳ್ಳಲ್ಲ. ಓಕೆ, ಈಗ ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸ್ ಇದೆ, ಅದು ಒಂದು ರಿಯಲ್ ನಂಬರ್ ಎಲ್ಗೆ ಕನ್ವರ್ಜ್ ಆಗ್ತದೆ ಅಂತ ಅನ್ಕೊಳ್ಳೋಣ. ದಿಸ್ ಇಸ್ ದ ಲೈನ್ ಎಲ್, ದಿಸ್ ಇಸ್ ದ ವ್ಯಾಲ್ಯೂ ಎಲ್ ಟು ವಿಚ್ ದ ಸೀಕ್ವೆನ್ಸ್ ಈಸ್ ಕನ್ವರ್ಜಿಂಗ್. ಏನಾಗ್ತದೆ, ವ್ಯಾಲ್ಯೂಸ್ಗಳು ಎಲ್ಲೆಲ್ಲೋ ಇರ್ತವೆ. ಇದು ಯಾವುದೋ ಒಂದು x1 ಅಂತ ಅನ್ಕೊಳ್ರಿ, ಇಲ್ಲೆಲ್ಲ ಒಂದು x1 ಇದೆ, ಇದು x1 ಅಂತ ಅನ್ಕೊಳ್ರಿ. ಮೇಲ್ಗಡೆ ಇಲ್ಲೆಲ್ಲೋ x2 ಇದೆ ಅಂತ ಅನ್ಕೊಳ್ರಿ. ನೆಕ್ಸ್ಟು x3, ಇನ್ನೆಲ್ಲೋ x4, x5, ಅದು ಯಾವ ರೀತಿ ಆದರೂ ಹೋಗಿರ್ಬೋದು ಟರ್ಮ್ಸ್ಗಳು. x6, ಅಗೇನ್ x7, x8, x9, x10, ಈ ರೀತಿ ಎಲ್ಲ ವ್ಯಾಲ್ಯೂಸ್ಗಳು ಎಲ್ ಕಡೆ ಹೋಗ್ತಾ ಇರ್ತವೆ, ಎಲ್ಗೆ ಹತ್ತಿರದಲ್ಲಿ ಹೋಗ್ತಾ ಇರ್ತವೆ. ಯಾಕಂದರೆ ಕನ್ವರ್ಜೆಂಟ್ ಅಲ್ಲ, ಹಾಗಾಗಿ ಎಲ್ಗೆ ಹತ್ತಿರದಲ್ಲಿ ಹೋಗ್ತಾ ಇರ್ತವೆ. ಸೊ ಕನ್ವರ್ಜೆಂಟ್ ಅಂದರೆ ದೇರ್ ವಿಲ್ ಬಿ ಎ ಸರ್ಟನ್ ಸ್ಟೇಜ್ ಆಫ್ಟರ್ ವಿಚ್ ಆಲ್ ದ ಟರ್ಮ್ಸ್ ವಿಲ್ ಬಿ ವೆರಿ ಕ್ಲೋಸ್ ಟು ದ ರಿಯಲ್ ನಂಬರ್ ಎಲ್. ನಾನು ಡಿಸ್ಕಸ್ ಮಾಡಿದ್ದೀನಿ ಇದ್ರ ಬಗ್ಗೆ. ಹಾಗಾಗಿ ಅದರ ನೆಕ್ಸ್ಟ್ ಬರುವಂಥ, ಆ ಸ್ಟೇಜ್ನ ನೆಕ್ಸ್ಟ್ ಬರುವಂಥ ಎಲ್ಲ ಟರ್ಮ್ಸ್ಗಳು ಒಂದು ಎಪ್ಸಿಲಾನ್ ಬ್ಯಾಂಡ್ ಒಳಗಡೆ ಬಂದುಬಿಡ್ತವೆ. ಆ ಎಪ್ಸಿಲಾನನ್ನು ಇದನ್ನು ಅನ್ಕೊಳ್ತೀನಿ, ಈ ಡಿಸ್ಟೆನ್ಸನ್ನು ನಾನು ಎಪ್ಸಿಲಾನ್ ಅಂತ ಕರಿತೀನಿ. ಸೊ ಇದು ಎಲ್ ಪ್ಲಸ್ ಎಪ್ಸಿಲಾನ್ ಆದರೆ ಕೆಳಗಡೆ ಅದೇ ಡಿಸ್ಟೆನ್ಸ್ ಇರುತ್ತೆ, ಇದನ್ನು ನಾವು ಎಲ್ ಮೈನಸ್ ಎಪ್ಸಿಲಾನ್ ಅಂತ ಕರಿತೀವಿ. ಸೊ ಈ ಎಪ್ಸಿಲಾನ್ ಬ್ಯಾಂಡ್ ಒಳಗಡೆ ಎಲ್ಲ ಟರ್ಮ್ಸ್ಗಳು ಬರ್ತವೆ ಎಕ್ಸೆಪ್ಟ್ ಫೈನೈಟ್ಲಿ ಮೆನಿ ಟರ್ಮ್ಸ್. ಕೆಲವು ಟರ್ಮ್ಸ್ಗಳು ಮತ್ತು ಫೈನೈಟ್ ಟರ್ಮ್ಸ್ಗಳು ಮಾತ್ರ ಹೊರಗಡೆ ಉಳಿತವೆ. ಉಳಿದಂತೆ ಎಲ್ಲ ಟರ್ಮ್ಸ್ಗಳು ಒಂದು ಸರ್ಟನ್ ಸ್ಟೇಜ್ ಆದಮೇಲೆ ಉಳಿದಂಥ ಎಲ್ಲ ಟರ್ಮ್ಸ್ಗಳು ಈ ಎಪ್ಸಿಲಾನ್ ಬ್ಯಾಂಡ್ ಒಳಗಡೆ ಬಂದ್ಬಿಡ್ತವೆ. ನೀವು ಎಪ್ಸಿಲಾನ್ ಸಣ್ಣದು ಮಾಡಿದ್ರಿ ಅಂತಂದರೆ ಮತ್ತಷ್ಟು ಟರ್ಮ್ಸ್ಗಳು ಹೊರಗಡೆ ಉಳಿಬೋದು, ಬಟ್ ಅದಕ್ಕೂ ಕೂಡ ಮತ್ತೆ ಒಂದು ಸರ್ಟನ್ ಸ್ಟೇಜ್ ಸಿಗ್ತದೆ. ಆ ಸ್ಟೇಜ್ನ ನೆಕ್ಸ್ಟ್ ಬರೋಂಥ ಎಲ್ಲ ಟರ್ಮ್ಸ್ಗಳು ಎಲ್ನ ಸುತ್ತಲೂ ಇರ್ತವೆ. ಸೊ ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಬೌಂಡೆಡ್ ಅಂತ ಪ್ರೂವ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಆ್ಯಕ್ಚುಲಿ ಎಲ್ಲ ಟರ್ಮ್ಸ್ಗಳಿಗೂ ಕೂಡ ಒಂದು ಅಪ್ಪರ್ ಬೌಂಡ್ ಸಿಗುತ್ತೆ, ಒಂದು ಲೋವರ್ ಬೌಂಡ್ ಸಿಗುತ್ತೆ ಅಂತ ನಾವು ಪ್ರೂವ್ ಮಾಡಬೇಕು. ಸೊ ಇಲ್ಲಿ ನಾವು ನೋಡ್ಬೋದು x5, x6ನ ಬಿಟ್ಟರೆ ಅದರ ನೆಕ್ಸ್ಟ್ ಇರೋಂಥ ಎಲ್ಲ ಟರ್ಮ್ಸ್ಗಳು ಎಪ್ಸಿಲಾನ್ ಬ್ಯಾಂಡ್ ಒಳಗಡೆ ಇರೋದ್ರಿಂದ ಈ ಎಲ್ಲ ಟರ್ಮ್ಸ್ಗಳಿಗೆ ಎಲ್ ಪ್ಲಸ್ ಎಪ್ಸಿಲಾನು ಅಪ್ಪರ್ ಬೌಂಡ್ ಆಗಿರ್ತದೆ, ಎಲ್ ಮೈನಸ್ ಎಪ್ಸಿಲಾನು ಲೋವರ್ ಬೌಂಡ್ ಆಗಿರ್ತದೆ. ಇದಾದಮೇಲೆ ನಮಗೆ ಎಲ್ಲ ಟರ್ಮ್ಸ್ಗಳಿಗೂ ಕೂಡ ಒಂದು ಅಪ್ಪರ್ ಬೌಂಡ್, ಒಂದು ಲೋವರ್ ಬೌಂಡು ಹುಡುಕಬೇಕು. ನಮಗೀಗ x7ಇಂದ ನೆಕ್ಸ್ಟ್ ಇರೋಂಥ ಎಲ್ಲ ಟರ್ಮ್ಸ್ಗಳಿಗೆ ಅಪ್ಪರ್ ಬೌಂಡ್ ಮತ್ತು ಲೋವರ್ ಬೌಂಡ್ ಸಿಕ್ಕಾಯಿತು. ಅಪ್ಪರ್ ಬೌಂಡ್ ಎಲ್ ಪ್ಲಸ್ ಎಪ್ಸಿಲಾನು, ಲೋವರ್ ಬೌಂಡ್ ಎಲ್ ಮೈನಸ್ ಎಪ್ಸಿಲಾನು. ಈಗ ಉಳಿದಿರೋದು ಕೆಲವು ಟರ್ಮ್ಸ್ಗಳು ಮಾತ್ರ, ಫೈನೈಟ್ ಟರ್ಮ್ಸ್ಗಳು ಮಾತ್ರ ಉಳಿದಿದೆ. ಯಾವ ಟರ್ಮ್ಸ್ಗಳವು? x1, x2, x3, x4, x5, x6 ಇಷ್ಟು ಟರ್ಮ್ಸ್ಗಳು ಮಾತ್ರ ಹೊರಗಡೆ ಇರೋದು. ಸೊ ಇದಕ್ಕೂ ಕೂಡ ಒಂದು ಅಪ್ಪರ್ ಬೌಂಡ್ ಮತ್ತು ಒಂದು ಲೋವರ್ ಬೌಂಡ್ ಹುಡುಕಿಬಿಟ್ರೆ, ಸೊ ಎಲ್ಲ ಟರ್ಮ್ಸ್ಗಳಿಗಿಂತಲೂ ಕಡಿಮೆ ಇರೋಂಥ ಒಂದು ವ್ಯಾಲ್ಯೂನ ಲೋವರ್ ಬೌಂಡ್ ಅಂತ ಹೇಳ್ತೀವಿ, ಈ ಎಲ್ಲ ಟರ್ಮ್ಸ್ಗಿಂತಲೂ ಜಾಸ್ತಿ ಇರೋಂಥ ಒಂದು ವ್ಯಾಲ್ಯೂನ ಅಪ್ಪರ್ ಬೌಂಡ್ ಅಂತ ಹೇಳ್ಬೋದು. ಸೊ ಲೋವರ್ ಬೌಂಡ್ ಮತ್ತು ಅಪ್ಪರ್ ಬೌಂಡ್ ಎರಡು ಸಿಕ್ತು ಅಂತಂದರೆ ಆವಾಗ ನಾವೇಂತ ಕನ್ಕ್ಲೂಡ್ ಮಾಡ್ಬೋದು ಅಂದರೆ ಆ ಸೀಕ್ವೆನ್ಸು ಬೌಂಡೆಡ್ ಸೀಕ್ವೆನ್ಸ್ ಅಂತ ಕನ್ಕ್ಲೂಡ್ ಮಾಡ್ಬೋದು. ಸೊ ಇದೇ ಇಲ್ಲಿರ್ತಕ್ಕಂಥ ಲಾಜಿಕ್. ಸೊ ಇಲ್ಲಿ ನಮಗೆ ಎಲ್ ಪ್ಲಸ್ ಎಪ್ಸಿಲಾನ್, ಎಲ್ ಮೈನಸ್ ಎಪ್ಸಿಲಾನು ಕನ್ವರ್ಜೆಂಟ್ ಅನ್ನೋ ಕಾರಣಕ್ಕೆ ಸಿಕ್ಕಿಬಿಟ್ಟಿದೆ. ಈಗ ಹೊರಗಡೆ ಇರೋಂಥ ಫೈನೈಟ್ ಟರ್ಮ್ಸ್ಗಳಲ್ಲಿ ಫೈನೈಟ್ ಆಗಿರೋದ್ರಿಂದ ಟರ್ಮ್ಸ್ಗಳು ಹೊರಗಡೆ ಫೈನೈಟ್ ಟರ್ಮ್ಸ್ಗಳು ಉಳಿದಿರೋದ್ರಿಂದ ಅದರಲ್ಲಿ ಒಂದು ಮಿನಿಮಮ್ ವ್ಯಾಲ್ಯೂ ಇರಲೇಬೇಕು, ಲೋಯೆಸ್ಟ್ ವ್ಯಾಲ್ಯೂ ಇರಲೇಬೇಕು. ಯಾಕಂದರೆ ಫೈನೈಟ್ ಟರ್ಮ್ಸ್ ಇರೋದು. ಅದೇ ಫೈನೈಟ್ ಟರ್ಮ್ಸ್ಗಳಲ್ಲಿ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರಲೇಬೇಕು. ಆ ವ್ಯಾಲ್ಯೂನ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಇಲ್ಲಿ ಲೋಯೆಸ್ಟ್ ವ್ಯಾಲ್ಯೂ ಯಾವುದು ಅಂತಂದರೆ x1. ಇದಕ್ಕೆ ನಾವು ಇನ್ನೊಂದು ಬೇರೆ ಒಂದು ಹೆಸರು ಕರಿತೀವಿ, ಸ್ಮಾಲ್ ಕೆ ಅಂತ ಕರೆಯೋಣ. ಸ್ಮಾಲ್ ಕೆ.
ಇದು ನಾನು ಪ್ರೂಫಲ್ಲಿ ಬಳಸ್ತೀನಿ, ಹಾಗಾಗಿ ನಾನು ಇದರಲ್ಲಿ ಸ್ಮಾಲ್ ಕೆ ಬಳಸಿದ್ದೀನಿ. ಮತ್ತು ಫೈನೈಟ್ಲಿ ಟರ್ಮ್ಸ್ ಏನು ಹೊರಗಡೆ ಉಳಿದಿದೆಯಲ್ಲ, ಅದರಲ್ಲಿ ಲಾರ್ಜೆಸ್ಟ್ ವ್ಯಾಲ್ಯೂ ಯಾವುದು ಅಂತಂದರೆ x2 ಲಾರ್ಜೆಸ್ಟ್ ವ್ಯಾಲ್ಯೂ. ಇದನ್ನು ನಾನು ಇನ್ನೊಂದು ಹೆಸರಿಂದ ಕರಿತೀನಿ ಕ್ಯಾಪಿಟಲ್ ಕೆ ಅಂತ. ಸೊ ಕ್ಯಾಪಿಟಲ್ ಕೆ ಮತ್ತು ಸ್ಮಾಲ್ ಕೆ ಇದರ ಒಳಗಡೆ ಎಲ್ಲ ಟರ್ಮ್ಸ್ಗಳು, ಸೀಕ್ವೆನ್ಸ್ನ ಎಲ್ಲ ಟರ್ಮ್ಸ್ಗಳು ಕೂಡ ಬಂದಾಯಿತು. ಹಾಗಾಗಿ ಬರೀ x7 ಇಂದ ನೆಕ್ಸ್ಟ್ ಟರ್ಮ್ಸ್ಗೆ ನೋಡೋದಾದರೆ ಅಪ್ಪರ್ ಬೌಂಡ್ ಎಲ್ ಪ್ಲಸ್ ಎಪ್ಸಿಲಾನ್, ಲೋವರ್ ಬೌಂಡ್ ಎಲ್ ಮೈನಸ್ ಎಪ್ಸಿಲಾನ್ ಆಗ್ತಿತ್ತು. ಸೀಕ್ವೆನ್ಸ್ನ ಎಲ್ಲ ಟರ್ಮ್ಸ್ನ ನಾವು ನೋಡೋದಾದರೆ ಅಪ್ಪರ್ ಬೌಂಡು ಕ್ಯಾಪಿಟಲ್ ಕೆ, ಲೋವರ್ ಬೌಂಡು ಸ್ಮಾಲ್ ಕೆ. ಸೊ ಅಪ್ಪರ್ ಬೌಂಡ್ಸು ಮತ್ತು ಲೋವರ್ ಬೌಂಡ್ಸ್ ಸಿಕ್ಕಿರೋದ್ರಿಂದ ಕನ್ವರ್ಜೆಂಟ್ ಸೀಕ್ವೆನ್ಸು ಬೌಂಡೆಡ್ ಸೀಕ್ವೆನ್ಸ್ ಆಯಿತು. ಸೊ ಇದು ಈ ಪ್ರೂಫ್ನ ಹಿಂದೆ ಇರ್ತಕ್ಕಂಥ ಲಾಜಿಕ್ಕು. ಈಗ ನಾವೇನು ಮಾಡೋಣ ಅಂತಂದರೆ ಅದನ್ನು ಒಂದು ಸೀಕ್ವೆನ್ಷಿಯಲಿ, ಒಂದು ಲಾಜಿಕಲಿ ಏನು ಮಾಡೋಣ ಅಂತಂದರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸ್ ತಗೋಬೇಕು. ಲೆಟ್ XN ಬಿ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್. ಒಂದು XN ತಗೊಳ್ತೀನಿ ನಾನು, XN ಬಿ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್. ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸ್ ತಗೊಂಡಿದ್ದೀನಿ, XN ಬಿ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್. ಸೊ XN ಕನ್ವರ್ಜೆಂಟ್ ಆಗ್ತದೆ ಅಂತಂದರೆ ಒಂದು ಲಿಮಿಟ್ ಎಕ್ಸಿಸ್ಟ್ ಆಗ್ತದೆ. ದಿಸ್ ಇಂಪ್ಲೈಸ್ ಲಿಮಿಟ್ XN ಆಸ್ n ಟೆಂಡ್ಸ್ ಟು ಇನ್ಫಿನಿಟಿ ಈಕ್ವಲ್ ಟು L. ಸೊ ಲಿಮಿಟ್ ಎಕ್ಸಿಸ್ಟ್ ಆಗ್ತದೆ ಅಂತಂದರೆ ಇದನ್ನು ನಾವು ಈ ರೀತಿ ಬರಿಬೋದು. ದಿಸ್ ಇಂಪ್ಲೈಸ್ ಮಾಡ್ XN ಮೈನಸ್ L ಈಸ್ ಲೆಸ್ ದ್ಯಾನ್ ಎಪ್ಸಿಲಾನ್ ಫಾರ್ ಆಲ್ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು m. ಸೊ ಇಲ್ಲಿ ಎಪ್ಸಿಲಾನ್ ಮತ್ತು ಎಮ್ಮನ್ನು ಇಂಟ್ರಡ್ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಇಲ್ಲಿ ಇವುಗಳನ್ನು ಮೊದಲೇನೆ ನಾನು ಅವುಗಳು ಏನು ಅಂತ ನಾನು ಡಿಫೈನ್ ಮಾಡಿಬಿಡ್ತೀನಿ. ಫಾರ್ ಎನಿ ಎಪ್ಸಿಲಾನ್ ಪಾಸಿಟಿವ್, ಫಾರ್ ಎನಿ ಎಪ್ಸಿಲಾನ್ ಪಾಸಿಟಿವ್, ಸೊ ಲಿಮಿಟ್ ಇರೋದ್ರಿಂದ ದೆನ್ ಫಾರ್ ಎನಿ ಎಪ್ಸಿಲಾನ್ ಪಾಸಿಟಿವ್ ದೇರ್ ಎಕ್ಸಿಸ್ಟ್ m ಬಿಲಾಂಗ್ಸ್ ಟು n such that ಈ ರೀತಿ ಬರ್ತದೆ. ಲಿಮಿಟ್ XN ಮೈನಸ್ L ಈಸ್ ಲೆಸ್ ದೆನ್ ಎಪ್ಸಿಲಾನ್, such that ಲಿಮಿಟ್ XN ಮೈನಸ್ L ಲೆಸ್ ದೆನ್ ಎಪ್ಸಿಲಾನ್ ಫಾರ್ ಆಲ್ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು m. ಸೊ ಈಗ ಇನ್ಇಕ್ವಾಲಿಟಿ ಮತ್ತು ಮಾಡ್ಯುಲಸ್ ಇದರ ಪ್ರಾಪರ್ಟೀಸ್ನ ಯೂಸ್ ಮಾಡಿದರೆ ಈ ಮಾಡ್ಯುಲಸ್ ನಾನು ರಿಮೂವ್ ಮಾಡಬೇಕು ಅಂತಂದರೆ ಮೈನಸ್ ಎಪ್ಸಿಲಾನ್ ಲೆಸ್ ದ್ಯಾನ್ XN ಮೈನಸ್ L ಈಸ್ ಲೆಸ್ ದೆನ್ ಎಪ್ಸಿಲಾನ್. ಸೊ ಇದನ್ನು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋಗಳಲ್ಲಿ. ಸೊ ಇನ್ನೊಂದು ಸಾರಿ ಹೇಳೋದಾದರೆ ಮಾಡ್ ಎಕ್ಸ್ ಲೆಸ್ ದ್ಯಾನ್ ಎ ಅಂತ ಇದ್ದರೆ ಈ ಮಾಡ್ಯುಲಸ್ನ ನಾನು ರಿಮೂವ್ ಮಾಡಬೇಕು ಅಂತ ಏನು ಮಾಡಬೇಕು, ಮೈನಸ್ ಎ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಎ, ಈ ರೀತಿ ನಾವು ರಿಮೂವ್ ಮಾಡ್ತೀವಿ. ಅಗೇನ್ ಆ್ಯಡಿಂಗ್ L ಟು ಈಚ್ ಟರ್ಮ್ ಆಫ್ ದ ಇನ್ಇಕ್ವಾಲಿಟಿ, ದೆನ್ ವಿ ಗೆಟ್ L ಮೈನಸ್ ಎಪ್ಸಿಲಾನ್ ಲೆಸ್ ದೆನ್ XN ಮೈನಸ್ L ಪ್ಲಸ್ L. ಆ್ಯಡ್ ಮಾಡ್ತಿದ್ದೀನಿ ಪ್ರತಿ ಟರ್ಮ್ಗೆ L ಪ್ಲಸ್ ಎಪ್ಸಿಲಾನ್. ಸೊ ಪ್ಲಸ್ L ಮತ್ತು ಮೈನಸ್ L ಕ್ಯಾನ್ಸಲ್ ಆದರೆ ವಿ ಗೆಟ್ L ಮೈನಸ್ ಎಪ್ಸಿಲಾನ್ ಈಸ್ ಲೆಸ್ ದೆನ್ XN ಈಸ್ ಲೆಸ್ ದೆನ್ L ಪ್ಲಸ್ ಎಪ್ಸಿಲಾನ್. ಸೊ ಈ ಇನ್ಇಕ್ವಾಲಿಟಿ ಎಲ್ಲನೂ ಈ ಮಾಡ್ಯುಲಸ್ಸಿಂದ ಬಂದಿರೋದ್ರಿಂದ ಈ ಮಾಡ್ಯುಲಸ್ಗೆ ಕಂಡೀಷನ್ ಏನಿದೆ, ಫಾರ್ ಆಲ್ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು m. ಸೊ ಇಟ್ ವಿಲ್ ಬಿ ಕ್ಯಾರಿಡ್ ಟು ಈಚ್ ಸ್ಟೆಪ್. ಫಾರ್ ಆಲ್ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು m, ಫಾರ್ ಆಲ್ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು m. ಸೊ ಇದರ ಅರ್ಥ ಏನು ಅಂತಂದರೆ XMನ ನೆಕ್ಸ್ಟ್ ಬರೋಂಥ ಎಲ್ಲ ಟರ್ಮ್ಸ್ಗಳು, m ಅಂತಂದರೆ XMನ ಟರ್ಮ್ ಅದು, XMನ ನೆಕ್ಸ್ಟ್ ಬರೋಂಥ ಎಲ್ಲ ಟರ್ಮ್ಸ್ಗಳು L ಮೈನಸ್ ಎಪ್ಸಿಲಾನ್ ಮತ್ತು L ಪ್ಲಸ್ ಎಪ್ಸಿಲಾನ್ ಒಳಗಡೆ ಅರೆಸ್ಟ್ ಆಗಿಬಿಟ್ಟು ಇಲ್ಲಿದೆ ನೋಡಿ, ಇದೇನೆ ಈ ಒಂದು ಫಿಗರ್ ಇದೆಯಲ್ಲ, ಇದನ್ನು ನಾವು ಲಾಜಿಕಲಿ ಈ ರೀತಿ ಬರೆದಿದ್ವಿ. ಈಗ ಹೊರಗಡೆ ಏನು ಟರ್ಮ್ಸ್ಗಳು ಫೈನೈಟ್ಲಿ ಮೆನಿ ಟರ್ಮ್ಸ್ ಉಳಿದಿದ್ವಲ್ಲ ಅದರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡಬೇಕು. ಲೆಟ್ ಸ್ಮಾಲ್ ಕೆ ಇದೇನಿದು ಮಿನಿಮಮ್ ಆಫ್, ಇಲ್ಲೇನು ಹೊರಗಡೆ ಟರ್ಮ್ಸ್ಗಳು ಉಳಿದಿದೆಯಲ್ಲ, ಹೊರಗಡೆ ಯಾವ್ಯಾವ ಟರ್ಮ್ಸ್ ಉಳಿದಿರ್ತಾವಂತಂದರೆ x1 x2 x3 ಆ್ಯಂಡ್ ಸೋ ಆನ್ m-1 ಟರ್ಮ್ಸ್ ಉಳಿದಿರ್ತವೆ. ಇಲ್ಲಿದೆಯಲ್ಲ m-m ಈ ಎಪ್ಸಿಲಾನ್ ಬ್ಯಾಂಡ್ ಒಳಗಡೆ ಬಂದಿರ್ತವೆ ಅಥವಾ ಅದರ ಮೇಲ್ಗಡೆ ಬಂದಿರ್ಬೋದು. ಅದರ ಹಿಂದೆ ಯಾವುದು m-1 ಹೊರಗಡೆ ಉಳಿದಿರ್ತವೆ. ಅದು ಬಿಟ್ಟರೆ ಇದರಲ್ಲಿ ಈ ಟರ್ಮ್ಸ್ಗಳಲ್ಲಿ ಲೋಯೆಸ್ಟ್ ಟರ್ಮ್ ಯಾವುದು ಆಗಿರಬಹುದು ಅಂತಂದರೆ L ಮೈನಸ್ ಎಪ್ಸಿಲಾನ್ ಒಂದಿರ್ಬೋದು. ಹಾಗಾಗಿ ಇದೊಂದನ್ನು ನಾನು ಕನ್ಸಿಡರ್ ಮಾಡ್ತೀನಿ L ಮೈನಸ್ ಎಪ್ಸಿಲಾನ್. ಸೊ L ಮೈನಸ್ ಎಪ್ಸಿಲಾನು ಜೊತೆಗೆ ಹೊರಗಡೆ ಇರ್ತಕ್ಕಂಥ ಎಲ್ಲ ಟರ್ಮ್ಸ್ಗಳು. ಯಾಕಂದರೆ ಕೆಲವೊಮ್ಮೆ ಈ x1 x2 x3 ಈ ಟರ್ಮ್ಸ್ಗಳು ಕೆಳಗಡೆ ಇರಲಿಕ್ಕಿಲ್ಲ, ಮೇ ಬಿ ಮೇಲ್ಗಡೆ ಅಷ್ಟೇ ಇರಬಹುದು ಟರ್ಮ್ಸ್ಗಳು.
ಆ ಥರದ ಸಿಚುವೇಶನ್ಸಲ್ಲಿ ಲೋಯೆಸ್ಟ್ ಟರ್ಮ್ ಯಾವುದಾಗಿರ್ತದೆ ಅಥವಾ ಲೋಯೆಸ್ಟ್ ವ್ಯಾಲ್ಯೂ ಯಾವುದಾಗಿರ್ತದೆ ಅಂತಂದರೆ ಎಲ್ ಮೈನಸ್ ಎಪ್ಸಿಲಾನ್ ಆಗಿರ್ತದೆ. ಹಾಗಾಗಿ ಹೊರಗಡೆ ಇರ್ತಕ್ಕಂಥ ಟರ್ಮ್ಸ್ಗಳ ಜೊತೆಗೆ ಲೋಯೆಸ್ಟ್ ವ್ಯಾಲ್ಯೂ ಆಗಿರ್ತಕ್ಕಂಥ ಎಲ್ ಮೈನಸ್ ಎಪ್ಸಿಲಾನ್ ಕೂಡ ಸೇರಿಸಿಕೊಂಡು ಇಷ್ಟು ಟರ್ಮ್ಸ್ಗಳಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದೋ ಮಿನಿಮಮ್ ಆಫ್ ಅಂತ ಬರ್ತಿದೆ ನೋಡಿ, ಮಿನಿಮಮ್ ಆಫ್ x1 x2 x3 ಸೊ ಆನ್ xm-1 ಆ್ಯಂಡ್ ಎಲ್ ಮೈನಸ್ ಎಪ್ಸಿಲಾನ್. ಸೊ ಇಷ್ಟರಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದೋ ಅದಕ್ಕೆ ನಾನೇನಂತ ಕೊಡ್ತೀನಿ ಹೆಸರು ಕೆ ಅಂತ ಕೊಡ್ತೀನಿ. ಇದು ಆ್ಯಕ್ಚುಲಿ ಸ್ಮಾಲ್ ಕೆ, ಇಟ್ ಇಸ್ ಅ ಸ್ಮಾಲ್ ಕೆ, ಇದಕ್ಕೆ ಕೆ ಅಂತ ಕೊಡ್ತೀನಿ ಹೆಸರು. ಸೊ ಕ್ಲಿಯರ್ಲಿ ದಿಸ್ ಸ್ಮಾಲ್ ಕೆ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು xi ವೇರ್ I ಈಸ್ ಈಕ್ವಲ್ ಟು 1 2 ಆ್ಯಂಡ್ ಸೊ ಆನ್ m-1. ಪ್ರತಿ ಟರ್ಮ್ಗಿಂತಲೂ ಕಡಿಮೆ ಇರಬೇಕು, ಇಲ್ಲಾಂದರೆ ಈಕ್ವಲ್ ಆಗಿರಬೇಕು. ಅದು ಯಾವುದು ಅಂತ ಗೊತ್ತಿಲ್ಲ. x1 ಸ್ಮಾಲೆಸ್ಟ್ ಇರ್ಬೋದು, x5 ಸ್ಮಾಲೆಸ್ಟ್ ಇರ್ಬೋದು. ನನ್ನ ಡಯಾಗ್ರಾಮಲ್ಲಿ x1 ಸ್ಮಾಲೆಸ್ಟ್ ಬಂದಿದೆ ಅಷ್ಟೇ. ಆದರೆ ನಮಗೆ ಕೊಟ್ಟಿರ್ತಕ್ಕಂಥ ಸೀಕ್ವೆನ್ಸು ಅದು ಯಾವ ರೀತಿ ಆದರೆ ಇರಬಹುದು. ಅದರಲ್ಲಿ ಫಸ್ಟ್ ಟರ್ಮೇ ಸ್ಮಾಲೆಸ್ಟ್ ಇರಬೇಕು, ಫಿಫ್ತ್ ಟರ್ಮೇ ಸ್ಮಾಲೆಸ್ಟ್ ಇರಬೇಕು, ಸೆಕೆಂಡ್ ಟರ್ಮೇ ಸ್ಮಾಲೆಸ್ಟ್ ಇರಬೇಕಂತ ಏನು ಗೊತ್ತಿಲ್ಲ ನಮಗೆ. ಯಾವುದಾದ್ರೂ ಒಂದು ಟರ್ಮ್ ಸ್ಮಾಲೆಸ್ಟ್ ಇರಬಹುದು. ಯಾವ ಟರ್ಮು ಸ್ಮಾಲೆಸ್ಟ್ ಇಲ್ಲ ಅಂತಂದರೆ ಮೇ ಬಿ ಎಲ್ ಮೈನಸ್ ಎಪ್ಸಿಲಾನೇ ಸ್ಮಾಲೆಸ್ಟ್ ಆಗ್ಬೋದು. ಹಾಗಾಗಿ ಇಲ್ಲಿಂದ ಇಲ್ಲಿರ್ತಕ್ಕಂಥ ಟರ್ಮ್ಸ್ಗಳಿಗಿಂತಲೂ ಕಡಿಮೆ ಇರಬೇಕು, ಇಲ್ಲ ಈಕ್ವಲ್ ಆಗಿರಬೇಕು. ಅಥವಾ ಇನ್ನೊಂದು ಕಂಡೀಷನ್ನು ಕೂಡ ಅಪ್ಲೈ ಆಗ್ತದೆ ಇಲ್ಲಿ, ಕೆ ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎಲ್ ಮೈನಸ್ ಎಪ್ಸಿಲಾನ್. ಸೊ ಇದರಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಟರ್ಮ್ ಸ್ಮಾಲೆಸ್ಟ್ ಬಂತು ಅಂತಂದರೆ ದ್ಯಾಟ್ ವಿಲ್ ಬಿ ಲೆಸ್ ದೆನ್ ಎಲ್ ಮೈನಸ್ ಎಪ್ಸಿಲಾನ್, ಆರ್ ಇದರಲ್ಲಿ ಯಾವುದೂ ಈಕ್ವಲ್ ಆಗಲಿಲ್ಲ ಕೆಗೆ ಅಂತಂದರೆ ಎಲ್ ಮೈನಸ್ ಎಪ್ಸಿಲಾನ್ಗೆ ಈಕ್ವಲ್ ಆಗ್ತದೆ. ಹಾಗಾಗಿ ಕೆ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು xi and k is less than or equal to L minus epsilon. But this L minus epsilon is less than xn for all n greater than or equal to m. ನೋಡಿ, xmನ ನೆಕ್ಸ್ಟ್ ಬರೋಂಥ ಎಲ್ಲ ಟರ್ಮ್ಸ್ಗಳಿಗಿಂತಲೂ ಸ್ಮಾಲೆಸ್ಟ್ ಯಾವುದು ಅಂತಂದರೆ ಎಲ್ ಮೈನಸ್ ಎಪ್ಸಿಲಾನ್. ಈ ಎಲ್ ಮೈನಸ್ ಎಪ್ಸಿಲಾನ್ಗಿಂತಲೂ ಸ್ಮಾಲೆಸ್ಟ್ ಯಾವುದು ಅಂತಂದರೆ ಕೆ. ಬಟ್ ದಿಸ್ ಕೆ ಈಸ್ ಸ್ಮಾಲೆಸ್ಟ್ ಆಫ್ ರಿಮೈನಿಂಗ್ ಆಲ್ ದ ಟರ್ಮ್ಸ್ ವಿಚ್ ಆರ್ ಔಟ್ಸೈಡ್ ದ ಎಪ್ಸಿಲಾನ್ ಬ್ಯಾಂಡ್. ಅಂದರೆ ಅರ್ಥ ಏನು, ಎಲ್ಲ ಟರ್ಮ್ಸ್ಗಳಿಗಿಂತಲೂ ಒಂದು ಸ್ಮಾಲೆಸ್ಟ್ ಟರ್ಮ್ ಸಿಕ್ತು, ಯಾವುದದು ಕೆ, ಅಥವಾ ಸ್ಮಾಲೆಸ್ಟ್ ವ್ಯಾಲ್ಯೂ ಸಿಕ್ತು ಕೆ. ದಿಸ್ ಇಂಪ್ಲೈಸ್ ಕೆ, ದಿಸ್ ಸ್ಮಾಲ್ ಕೆ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು xn ಫಾರ್ ಆಲ್ ಎನ್. ಸೊ ಸೀಕ್ವೆನ್ಸಲ್ಲಿರ್ತಕ್ಕಂಥ ಎಲ್ಲ ಟರ್ಮ್ಸ್ಗಳಿಗಿಂತಲೂ ಒಂದು ಸ್ಮಾಲೆಸ್ಟ್ ವ್ಯಾಲ್ಯೂ ಸಿಕ್ತು, ಅದು ಸ್ಮಾಲ್ ಕೆ. ಇದೇ ರೀತಿ ನಾವು ಅಪ್ಪರ್ ಬೌಂಡ್ ಕೂಡ ಲಾಜಿಕ್ನ ಅಪ್ಲೈ ಮಾಡ್ತೀವಿ. ಸಿಮಿಲರ್ಲಿ ಅಗೇನ್ ಇನ್ನೊಂದು ಕನ್ಸಿಡರ್ ಮಾಡ್ತೀನಿ ನಾನು. ಅಗೇನ್ ಲೆಟ್ ಕ್ಯಾಪಿಟಲ್ ಕೆ ಇದೇನಿದು ಮ್ಯಾಕ್ಸಿಮಮ್. ಈಗ ಲೋವರ್ ಬೌಂಡ್ ಸಿಕ್ತು ನಮಗೆ, ಈಗ ಅಪ್ಪರ್ ಬೌಂಡ್ ಹುಡುಕ್ಬೇಕಲ್ಲ. ಸೊ ಮ್ಯಾಕ್ಸಿಮಮ್ ಆಫ್ ಹೊರಗಡೆ ಉಳಿದಿರ್ತಕ್ಕಂಥ ಟರ್ಮ್ಸಲ್ಲೇ ನಾವು ಹುಡುಕ್ಬೇಕು. x1 x2 x3 ಆ್ಯಂಡ್ ಸೊ ಆನ್ xm-1. ಈಗ ಎಲ್ ಮೈನಸ್ ಎಪ್ಸಿಲಾನ್ ತಗೊಳ್ಳಲ್ಲ, ಯಾಕಂದರೆ ಅದು ಸ್ಮಾಲೆಸ್ಟ್ ವ್ಯಾಲ್ಯೂ. ಅದಕ್ಕೆ ದೊಡ್ಡ ವ್ಯಾಲ್ಯೂಸ್ಗಳು ಬೇಕಾದ್ರೆ ಸಿಕ್ಕಿದೆ ನಮಗೆ. ಈಗ ನಾನು ಯಾವ್ದು ತೊಗೊಳ್ತೀನಿ ಅಂತಂದರೆ ಎಲ್ ಪ್ಲಸ್ ಎಪ್ಸಿಲಾನ್ ಆಗಿರ್ತದೆ. ಸೊ ಆಗಿರಬಹುದು. ಯಾವಾಗ ಅಂತಂದರೆ ಟರ್ಮ್ಸ್ ಎಲ್ಲನೂ ಕೆಳಗಡೆಯಿಂದ ಹೋಗ್ತಾ ಇದ್ದು ರಿಯಲ್ ನಂಬರ್ ಕಡೆ ಅಂತಂದರೆ ಎಲ್ ಕಡೆ ಅಂತಂದರೆ ಆವಾಗ ಹೈಯೆಸ್ಟ್ ವ್ಯಾಲ್ಯೂ ಸಿಗಲ್ಲ. ಸೊ ಹೈಯೆಸ್ಟ್ ವ್ಯಾಲ್ಯೂ ಆಗಿದ್ದರೆ ಯಾವುದಾಗಿರ್ತದೆ, ಎಲ್ ಪ್ಲಸ್ ಎಪ್ಸಿಲಾನ್ ಆಗಿರ್ತದೆ. ಹಾಗಾಗಿ ಈ ರೀತಿ ಸಿಚುವೇಶನ್ಸಲ್ಲಿ ನಾವು ಮ್ಯಾಕ್ಸಿಮಮ್ ಯಾವ್ದು ತೊಗೊಳ್ಳೋಣ ಅಂತಂದರೆ ಎಲ್ ಪ್ಲಸ್ ಎಪ್ಸಿಲಾನ್. ಈಗ x1 x2 x3 ಇದರಲ್ಲಿ ಯಾವುದಾದ್ರೂ ಒಂದು ಟರ್ಮ್ ಮ್ಯಾಕ್ಸಿಮಮ್ ಆಗಿರಬೇಕು, ಇಲ್ಲ ಅಂತಂದರೆ ಎಲ್ ಪ್ಲಸ್ ಎಪ್ಸಿಲಾನೇ ಮ್ಯಾಕ್ಸಿಮಮ್ ಆಗಿರಬೇಕು. ದಿಸ್ ಇಂಪ್ಲೈಸ್, ಇದರ ಅರ್ಥ ಏನು ಅಂತಂದರೆ ದಿಸ್ ಕ್ಯಾಪಿಟಲ್ ಕೆ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು xi. ಇಲ್ಲಿರ್ತಕ್ಕಂಥ ಟರ್ಮ್ಸ್ಗಳಿಗಿಂತೂ ಜಾಸ್ತಿ ಇರಬೇಕು, ಅಲ್ಲ ಯಾವುದಾದ್ರೂ ಒಂದು ಟರ್ಮ್ ಈಕ್ವಲ್ ಆಗಿರಬೇಕು. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು xi ವೇರ್ I ಈಸ್ ಈಕ್ವಲ್ ಟು 1 2 ಆ್ಯಂಡ್ ಸೊ ಆನ್ m-1. ಹಿಂಗಾದರೂ ಇರಬೇಕು. ಇಲ್ಲ ಅಂತಂದರೆ ಈ ಎಲ್ ಪ್ಲಸ್ ಎಪ್ಸಿಲಾನ್ಗಿಂತಲೂ ದೊಡ್ಡದಾಗಿರಬೇಕು ಅಥವಾ ಈಕ್ವಲ್ ಆಗಿರಬೇಕು. ದೊಡ್ಡದು ಯಾವಾಗ ಆಗ್ತದೆ ಅಂತಂದರೆ ಇದರಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಟರ್ಮ್ಗೆ ಈಕ್ವಲ್ ಆಗಿದ್ದಾಗ ದೊಡ್ಡದಾಗ್ತದೆ. ಇದರಲ್ಲಿರ್ತಕ್ಕಂಥ ಯಾವ ಟರ್ಮ್ಗೂ ಅದು ಕೆ ಈಕ್ವಲ್ ಆಗಲಿಲ್ಲ ಅಂತಂದರೆ ದ್ಯಾಟ್ ವಿಲ್ ಬಿ ಈಕ್ವಲ್ ಟು ಎಲ್ ಪ್ಲಸ್ ಎಪ್ಸಿಲಾನ್. ಸೊ ಕೆ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು xi ವೇರ್ I ಈಸ್ ಈಕ್ವಲ್ ಟು 1 to m-1 ಆ್ಯಂಡ್ ಕೆ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಲ್ ಪ್ಲಸ್ ಎಪ್ಸಿಲಾನ್. But L plus epsilon is greater than xn for all n greater than or equal to m. xmನ ನೆಕ್ಸ್ಟ್ ಬರೋಂಥ ಎಲ್ಲ ಟರ್ಮ್ಸ್ಗಳಿಗಿಂತಲೂ ದೊಡ್ಡದು ಯಾವುದು, ಎಲ್ ಪ್ಲಸ್ ಎಪ್ಸಿಲಾನ್.
ಆಗಲೇ ನಾನು ಗ್ರಾಫಲ್ಲಿ ತೋರಿಸಿದ್ರಲ್ಲ ನಿಮಗೆ ಆ ರೀತಿ. ಸೊ ಎಲ್ ಪ್ಲಸ್ ಎಪ್ಸಿಲಾನೇ ದೊಡ್ಡದು. ಉಳಿದ ಎಲ್ಲ ಟರ್ಮ್ಸ್ಗಳು ಎಲ್ಲಿರ್ತಕ್ಕಂಥ ಟರ್ಮ್ಸ್ಗಳು ಎಕ್ಸ್ ಎಮ್ಗಿಂತಲೂ ದೊಡ್ಡದಿರ್ತಕ್ಕಂಥ ಎಲ್ಲ ಟರ್ಮ್ಸ್ಗಳು ಎಲ್ ಪ್ಲಸ್ ಎಪ್ಸಿಲಾನ್ಗಿಂತಲೂ ಸಣ್ಣದು. ಬಟ್ ಎಲ್ ಪ್ಲಸ್ ಎಪ್ಸಿಲಾನ್ಗಿಂತಲೂ ಕೆ ದೊಡ್ಡದು. ಇಲ್ಲಿ ಹೊರಗಡೆ ಇರ್ತಕ್ಕಂಥ ಎಲ್ಲ ಟರ್ಮ್ಸ್ಗಳಿಗಿಂತಲೂ ಒಂದು ದೊಡ್ಡ ವ್ಯಾಲ್ಯೂ ಸಿಕ್ತು. ಇಲ್ಲಿ ಹೊರಗಡೆ ಎಷ್ಟು ವ್ಯಾಲ್ಯೂಸ್ ಇದೆ? m-1 ವ್ಯಾಲ್ಯೂಸ್ ಇದೆ. ಈ ಎಲ್ಲ ವ್ಯಾಲ್ಯೂಸ್ಗಳಿಗೆ ಒಂದು ದೊಡ್ಡ ವ್ಯಾಲ್ಯೂ ಸಿಕ್ತು ಕೆ. ಅದೇ ರೀತಿ ಒಳಗಡೆ ಇರ್ತಕ್ಕಂಥ ಎಪ್ಸಿಲಾನ್ ಬ್ಯಾಂಡ್ ಒಳಗಡೆ ಇರ್ತಕ್ಕಂಥ ಟರ್ಮ್ಸ್ಗಳಿಗಿಂತಲೂ ದೊಡ್ಡದಾಗಿರ್ತಕ್ಕಂಥದ್ದು ಎಲ್ ಪ್ಲಸ್ ಎಪ್ಸಿಲಾನು. ಈ ಎಲ್ ಪ್ಲಸ್ ಎಪ್ಸಿಲಾನ್ಗಿಂತಲೂ ದೊಡ್ಡದಾಗಿರೋಂಥದ್ದು ಕೆ. ಹಾಗಾಗಿ ಕೆ ಅನ್ನೋದು 1 to m-1ಗಿಂತಲೂ ದೊಡ್ಡದು, ಜೊತೆಗೆ ಎಮ್ಗಿಂತಲೂ ಜಾಸ್ತಿ ಇರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ಗಳಿಗಿಂತಲೂ ದೊಡ್ಡದು. ದಿಸ್ ಇಂಪ್ಲೈಸ್ ದಿಸ್ ಕ್ಯಾಪಿಟಲ್ ಕೆ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು xn. ಇಲ್ಲಿ 1 to m-1 ಕವರ್ ಆಯಿತು, ಇಲ್ಲಿ m to ಇನ್ಫಿನಿಟಿ ಕವರ್ ಆಯಿತು. ಹಾಗಾಗಿ ಕೆ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು xn ಫಾರ್ ಆಲ್ n. ಅಥವಾ ಇದನ್ನು ಇನ್ನೂ ಒಂದು ರೀತಿ ಬರೆಯೋದಾದರೆ xn ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಕ್ಯಾಪಿಟಲ್ ಕೆ ಫಾರ್ ಆಲ್ n. ಸೊ ಈ ಎರಡು ಇನ್ಇಕ್ವಾಲಿಟಿಗಳನ್ನು ನಾನು ಮರ್ಜ್ ಮಾಡಿದರೆ ಯಾವೆರಡು ಇನ್ಇಕ್ವಾಲಿಟಿಗಳು? ಸೊ ಒಂದು ಕೆ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು xn, ಸ್ಮಾಲ್ ಕೆ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು xn ಫಾರ್ ಆಲ್ n ಅನ್ನೋದು. ಈ ಕಡೆ xn ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಕ್ಯಾಪಿಟಲ್ ಕೆ ಫಾರ್ ಆಲ್ n ಅನ್ನೋದು. ಸೊ ಇವೆರಡನ್ನು ನಾನು ಮರ್ಜ್ ಮಾಡಿದರೆ ಏನು ಸಿಗುತ್ತೆ ನನಗೆ? ವಿ ಗೆಟ್ ಕೆ ಈ ಸ್ಮಾಲ್ ಕೆ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು xn and this xn is less than or equal to k for all n. ಸೊ ಎಲ್ಲ ಟರ್ಮ್ಸ್ಗಳು, ಸೀಕ್ವೆನ್ಸ್ನ ಎಲ್ಲ ಟರ್ಮ್ಸ್ಗಳು ಎರಡು ರಿಯಲ್ ನಂಬರ್ಗಳ ನಡುವೆ ಸಿಕ್ತು. ಸೊ ಸ್ಮಾಲ್ ಕೆ ಈಸ್ ದ ಲೋವರ್ ಬೌಂಡ್, ಕ್ಯಾಪಿಟಲ್ ಕೆ ಈಸ್ ದ ಅಪ್ಪರ್ ಬೌಂಡ್. ದಿಸ್ ಇಂಪ್ಲೈಸ್ ಲೋವರ್ ಬೌಂಡು ಅಪ್ಪರ್ ಬೌಂಡು ಅಂದರೆ ಬೌಂಡೆಡ್ ಅಬೋವ್, ಬೌಂಡೆಡ್ ಬಿಲೋ. ಸೊ ಎರಡು ಆಗಿರೋದ್ರಿಂದ ಇದರರ್ಥ ನಾವು xn ಈಸ್ ಬೌಂಡೆಡ್ ಅಂತ ಕನ್ಕ್ಲೂಡ್ ಮಾಡೋದು. ದಿಸ್ ಇಂಪ್ಲೈಸ್ xn ಈಸ್ ಬೌಂಡೆಡ್. ಸೊ ಈಗ ಪ್ರೂವ್ ಮಾಡಿದ್ದೇನು ಅಂತಂದರೆ, ಯಾವುದಾದ್ರೂ ಒಂದು ಸೀಕ್ವೆನ್ಸ್ ಕನ್ವರ್ಜೆಂಟ್ ಆಗಿತ್ತು ಅಂತಂದರೆ ಆ ಸೀಕ್ವೆನ್ಸು ಡೆಫಿನೆಟ್ಲಿ ಬೌಂಡೆಡ್ ಆಗಿರುತ್ತೆ ಅಂತ. ಇಲ್ಲೂ ಕೂಡ ಕಾನ್ವರ್ಸ್ ಪಾರ್ಟ್ ನೋಡೋಣ. ಒಂದು ವೇಳೆ ಸೀಕ್ವೆನ್ಸ್ ಬೌಂಡೆಡ್ ಆಗಿದ್ದರೆ ಕನ್ವರ್ಜೆಂಟ್ ಆಗಿರುತ್ತಾ ಅಂತ ನೋಡೋಣ. ಇಲ್ಲೂ ಕೂಡ ಕನ್ವರ್ಸು ಟ್ರೂ ಆಗಬೇಕಂತೇನೂ ಇಲ್ಲ. ಹಿಯರ್ ಆಲ್ಸೋ ಇನ್ ದಿಸ್ ಸಿಚುವೇಶನ್ ಆಲ್ಸೋ converse of this statement is not true. Converse of above result need not be true. ಅಂದರೆ ಯಾವುದಾದ್ರೂ ಒಂದು ಸೀಕ್ವೆನ್ಸ್ ಬೌಂಡೆಡ್ ಆಗಿತ್ತು ಅಂತಂದರೆ ಅದು ಕನ್ವರ್ಜೆಂಟ್ ಆಗಿರುತ್ತಾ ಅಂತಂದರೆ ನಾಟ್ ನೆಸಸರಿ. ಎಕ್ಸಾಂಪಲ್ ಏನು? ಕನ್ವರ್ಜೆಂಟ್ ಆಗಿದ್ದರೆ ಡೆಫಿನೆಟ್ಲಿ ಬೌಂಡೆಡ್, ಬಟ್ ಬೌಂಡೆಡ್ ಆಗಿದ್ದರೆ ಕನ್ವರ್ಜೆಂಟ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಕ್ಸಾಂಪಲ್, ಸೇಮ್ ಎಕ್ಸಾಂಪಲ್ ತಗೊಳ್ತೀನಿ ನಾನು. -1 to the power of n. ದಿಸ್ ಈಸ್ ಬೌಂಡೆಡ್ ಸೀಕ್ವೆನ್ಸ್ ಬಟ್ ನಾಟ್ ಕನ್ವರ್ಜೆಂಟ್. Actually it is oscillatory. So we can say converse of the above result is not true ಅಥವಾ need not be true ಅಂತ ಹೇಳ್ಬೋದು. ಆದರೆ ಕಾಂಟ್ರಾಪಾಸಿಟಿವ್ ಸ್ಟೇಟ್ಮೆಂಟ್ ಏನಾಗಿರ್ತದೆ? ಕಾಂಟ್ರಾಪಾಸಿಟಿವ್ ಏನಾಗಿರ್ತದೆ? ಇಫ್ ಎ ಸೀಕ್ವೆನ್ಸ್ ಈಸ್ ಅನ್ಬೌಂಡೆಡ್ ದೆನ್ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಕನ್ವರ್ಜೆಂಟ್. ಇದು ಕಾಂಟ್ರಾಪಾಸಿಟಿವ್. ಇಫ್ ಎ ಸೀಕ್ವೆನ್ಸ್ ಈಸ್ not bounded ಅಥವಾ unbounded, if a sequence is not bounded then that sequence is not convergent. ಅಷ್ಟೇ ಹೇಳ್ಬೋದು, ಅದು ಡೈವರ್ಜೆಂಟಾ ಆಸಿಲೇಟರ್ನ ಹೇಳೋಕ್ಕಾಗಲ್ಲ. ಅದಕ್ಕೇನೆ ಕನ್ವರ್ಜೆಂಟಿಗೆ ಆಪೋಸಿಟ್ ಮಾತ್ರ ಹೇಳಬೇಕು ನಾವು, ನಾಟ್ ಕನ್ವರ್ಜೆಂಟ್ ಅಂತ ಅಷ್ಟೇ ಹೇಳಬೇಕು. ಬಿಟ್ಟರೆ ಅದು ಕನ್ವರ್ಜೆಂಟ್ಗೆ ಆಪೋಸಿಟ್ ಡೈವರ್ಜೆಂಟ್ ಅಂತ ನಾವು ಕನ್ಕ್ಲೂಡ್ ಮಾಡಬಾರ್ದು. ಸೊ ಕಾಂಟ್ರಾಪಾಸಿಟಿವ್ ಸ್ಟೇಟ್ಮೆಂಟ್ ಏನು ಹೇಳ್ತದೆ? ಇಫ್ ಅ ಸೀಕ್ವೆನ್ಸ್ ಈಸ್ ನಾಟ್ ಬೌಂಡೆಡ್ ದೆನ್ ದ ಸೀಕ್ವೆನ್ಸ್ ಈಸ್ ನಾಟ್ ಕನ್ವರ್ಜೆಂಟ್. ಸೊ ಆ್ಯಕ್ಚುಯಲ್ ಸ್ಟೇಟ್ಮೆಂಟ್ ಇರೋದು ಇಫ್ ಅ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್ ದೆನ್ ಇಟ್ ಈಸ್ ಬೌಂಡೆಡ್. ಕಾನ್ವರ್ಸು, ಇಫ್ ಸೀಕ್ವೆನ್ಸ್ ಈಸ್ ಬೌಂಡೆಡ್ ಇಟ್ ನೀಡ್ ನಾಟ್ ಬಿ ಕನ್ವರ್ಜೆಂಟ್. ಕಾನ್ವರ್ಸ್ ಈಸ್ ನಾಟ್ ಟ್ರೂ.
ಕಾಂಟ್ರಾ ಪಾಸಿಟಿವ್ ಹೇಳ್ತದೆ ಇಫ್ ಅ ಸೀಕ್ವೆನ್ಸ್ ಇಸ್ ನಾಟ್ ಬೌಂಡೆಡ್ ದೆನ್ ದ ಸೀಕ್ವೆನ್ಸ್ ಈಸ್ ನಾಟ್ ಕನ್ವರ್ಜೆಂಟ್ ಅಷ್ಟೇ ಕನ್ಕ್ಲೂಡ್ ಮಾಡಬೇಕು. ಡೈವರ್ಜೆಂಟು ಆಸಿಲೇಟರ್ ಇದ್ಯಾವುದು ಕನ್ಕ್ಲೂಡ್ ಮಾಡಬಾರ್ದು. ಸೊ ದಿಸ್ ಇಸ್ ದ ಪ್ರೂಫ್ ಆಫ್ ದ ಥಿಯರಮ್.